ಬಾದಾಮಿ ಚಾಲುಕ್ಯರು. ಚಾಲುಕ್ಯಾಸ್ ಆಫ್ ಬಾದಾಮಿ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆರಂಭವಾದ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ದಕ್ಷಿಣ ಭಾರತ ಹಾಗೂ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೂತನ ಯುಗವನ್ನು ಆರಂಭಿಸಿತು. ಕರ್ನಾಟಕವನ್ನು ಆಳಿದ ಮೊದಲ ಹಿರಿಯ ಸಾಮ್ರಾಜ್ಯ. ಸುಮಾರು 200 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಸಮಗ್ರ ಕರ್ನಾಟಕವನ್ನು ಆಳಿದ ರಾಜರಲ್ಲಿ ಬಾದಾಮಿ ಚಾಲುಕ್ಯರೇ ಮೊದಲಿಗರು. ಇವರು ಕಲೆ, ಸಾಹಿತ್ಯ, ಧರ್ಮ ಪೋಷಕರಲ್ಲಿ ಕರ್ನಾಟಕದ ಕೀರ್ತಿಯನ್ನು ಉತ್ತರ ಭಾರತದೆಲ್ಲ ಹರಡಿದರು. ಇವರ ಶೈಲಿಯಲ್ಲಿ ವೇಸರ ಶೈಲಿ ಅತ್ಯಂತ ರಚಿಸಿದ ಶೈಲಿ ವೇಸರ ಶೈಲಿ ಬಾದಾಮಿ ಚಾಲುಕ್ಯರ ಶೈಲಿಯಾಗಿದೆ. ಇದು ಒಂದನೇ ಗುಹೆ ಶೈವ ಧರ್ಮಕ್ಕೆ, ಶೈವ ಪಂಥಕ್ಕೆ ಸೇರಿದಂತಹ ಗುಹೆಯಾಗಿದೆ. ಇದು ಎಲ್ಲ ಆಕಾರದಲ್ಲಿದ್ದು 4 ಸುಂದರ ಕೆತ್ತನೆಗಳನ್ನು ಕಂಬಗಳಿಂದ ಕೂಡಿದೆ. ಇದರಲ್ಲಿ 18 ಕೈಗಳುಳ್ಳ ನಟರಾಜ, ಅರ್ಧನಾರೀಶ್ವರ, ತ್ರಿಭಂಗದಲ್ಲಿರುವ ಮಹಿಷಾಸುರ ಮರ್ದಿನಿ, ಹಾರುತ್ತಿರುವ ಭಂಗಿಯಲ್ಲಿರುವ ಗಂಧರ್ವರು, 5 ಹೆಡೆಗಳುಳ್ಳ ನಾಗಶಿಲ್ಪ, ಶಿವನ ಲೀಲೆ, ಗಣಪತಿ ವಿಗ್ರಹ, ಮೇಲ್ಛಾವಣಿಯಲ್ಲಿ ವರ್ಣಚಿತ್ರಗಳು ಅತ್ಯಂತ ವರ್ಣರಂಜಿತವಾಗಿ ಇಲ್ಲಿ ನಾವು ನೋಡಬಹುದು. ನಾಗಶಿಲ್ಪ ಈ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ 1ನೇ ಪುಲಿಕೇಶಿ, ನಂತರ ಬರ್ತಕ್ಕಂಥ 1ನೇ ಕೀರ್ತಿವರ್ಮ, ನಂತರ ಮಂಗಳೇಶಿ ನಂತರ ಇಮ್ಮಡಿ ಪುಲಿಕೇಶಿ. ಈ ಸಾಮ್ರಾಜ್ಯವನ್ನು ಉತ್ತರ ಭಾರತದಿಂದ ದಕ್ಷಿಣದವರೆಗೂ ಹರಡಿದ ಕೀರ್ತಿ ಇಮ್ಮಡಿ ಪುಲಿಕೇಶಿದಾಗಿ. ಮಹಿಷಾಸುರ ಮರ್ದಿನಿ, ಅರ್ಧನಾರೀಶ್ವರನ ಚಿತ್ರ ಮನಮೋಹಕವಾಗಿದೆ. ಚಾವಣಿಯಲ್ಲಿ ನಾಗಶಿಲ್ಪಗಳನ್ನು ನಾವು ಕಾಣಬಹುದು. ಶಿವನ ಲೀಲೆ, ಕೆತ್ತನೆಗಳುಳ್ಳ ಕಂಬಗಳು, ಮೇಲುಗಡೆ ಚಾವಣಿಯಲ್ಲಿ ವರ್ಣಚಿತ್ರ ಮಾಸಿ ಹೋಗಿದೆ. ಇದು ನಾಗಶಿಲ್ಪ. ನಂದಿಯು ಕೂಡ ಬಾದಾಮಿ ಚಾಲುಕ್ಯರ ಒಂದು ಉತ್ಕೃಷ್ಟವಾದಂಥ ಕೆತ್ತನೆಗಳಲ್ಲಿ ಒಂದಾಗಿದೆ. ಈಗ ನಾವು 2ನೇ ಗುಹೆಯಾದಂಥ ವೈಷ್ಣವ ಪಂಥಕ್ಕೆ ಮೀಸಲಾದಂತಹ ಗುಹೆಗೆ ನಾವು ಈಗ ಹೋಗ್ತಾ ಇದ್ದೀವಿ. 60 ಅಡಿ ಆಳದ ಗುಡ್ಡದ ಒಳಕ್ಕೆ ಕೊರೆದು ನಿರ್ಮಿಸಲಾಗಿದೆ. ಇಲ್ಲಿ 4 ಸುಂದರ ಕೆತ್ತನೆಗಳ, ನೀವು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಓದಬಹುದು. 4 ಕಂಬಗಳ 5 ಸಾಲುಗಳಿವೆ. ಮೇಲ್ಛಾವಣಿಯಲ್ಲಿ ಸಣ್ಣ ಶಿಲ್ಪಗಳಿವೆ. 4 ವರ್ಣಚಿತ್ರಗಳಿವೆ, ಅವು ಕೂಡ ಮಾಸಿ ಹೋಗಿವೆ. ಈ ತ್ರಿವಿಕ್ರಮ, ವರಾಹ, ವಾಮನ, ವಿಷ್ಣು ಲೀಲೆಗಳನ್ನು ಇಲ್ಲಿ ಕೆತ್ತಲಾಗಿದೆ. ಅತ್ಯಾಕರ್ಷವಾದಂಥ ಶಿಲ್ಪಗಳೆಂದರೆ ವಿಷ್ಣುವಿನ ಪೃಥ್ವಿಯನ್ನು ಎಡಗೈಯಲ್ಲಿ ಎತ್ತಿ ಹಿಡಿದಿರುವುದು ವರಾಹ ಮೂರ್ತಿ. ಇದು ಅಗಸ್ತ್ಯ ಕೆರೆ. ಇದಕ್ಕೆ ಅಗಸ್ತ್ಯ ಕೆರೆ ಎಂದು ಹೆಸರಿಡಲಾಗಿದೆ. ಬಾದಾಮಿಗೆ ಇನ್ನೊಂದು ಹೆಸರೇ ವಾತಾಪಿ. ವರಾಹ ಮೂರ್ತಿ, ರಕ್ಕಸರನ್ನು ಮೆಟ್ಟಿ ನಿಂತಿರುವ ವರಾಹನ ಬೃಹದಾಕಾರ ಮೂರ್ತಿಗಳು ಈ 2ನೇ ಗುಹೆಯಲ್ಲಿದೆ. 2ನೇ ಗುಹೆ ಕೂಡ ವೈಷ್ಣವ ಪಂಥಕ್ಕೆ ಮೀಸಲಾದಂಥ ಗುಹೆಗಳಿವೆ. ಇದು ಅಗಸ್ತ್ಯ ಕೆರೆಯ ವಿಹಂಗಮ ನೋಟ. ಈಗ ನಾವು 3ನೇ ಗುಹೆ ಕಡೆಗೆ ನಾವು ಹೋಗುತ್ತಾ ಇದ್ದೇವೆ. ಇಲ್ಲಿ ವಿದೇಶಿಗರು ವೀಕ್ಷಣೆಗೆ ಬಂದಿದ್ದಾರೆ. ಹಲವಾರು ಕೌತುಕಗಳನ್ನು ಭಾರತದ, ಇದು ಗುಡ್ಡದ ಮೇಲೆ ಹೋಗ್ತಕ್ಕಂಥ ದಾರಿ, ಅದನ್ನೀಗ ಮುಚ್ಚಲ. ಈಗ ಬಾದಾಮಿಯ ವಿಹಂಗಮ ನೋಟ.
ಮೂರನೇ ಗುಹಾಲಯವು ಕೂಡ ಈ ಹೋಗ್ತಕ್ಕಂಥ ಮಾರ್ಗ ಅತ್ಯಂತ ಸುಂದರವಾದಂಥ ಕಲ್ಲುಗಳ ಕೆತ್ತನೆಗಳಿಂದ ಕೂಡಿದೆ. ಇದು ಮೂರನೇ ಗುಹೆ ಕೂಡ ವೈಷ್ಣವ ಪಂಥಕ್ಕೆ ಮೀಸಲಾಗಿದೆ. ಈ ಗುಹೆಯನ್ನು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪಿತೃ ಎನಿಸಿರುವ ಮಂಗಳೇಶನು 578ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದ ನಿರ್ಮಾಣ ಅವರೇ ಮಾಡಿದ್ದು ಎಂದು ಸಂಸ್ಕೃತ ಶಾಸನದಿಂದ ತಿಳಿದು ಬರ್ತದೆ. ಇಲ್ಲಿ ವಿಷ್ಣುವಿನ 5 ಹೆಡೆಯ ಆದಿಶೇಷನನ್ನು ಕಾಣಬಹುದು. ಇಲ್ಲಿ ಶೇಷನಾಗಶಿಲ್ಪ ಅತ್ಯಂತ ಪ್ರಸಿದ್ಧವಾದಂಥದ್ದು. ಇಲ್ಲಿ ಪ್ರತಿ ಕಂಬಗಳು ಗುಡ್ಡದಲ್ಲಿ ಕೊರೆದಂಥ ಏಕಶಿಲಾಕೃತಿಯ ಕಂಬಗಳಲ್ಲಿ ಅತ್ಯಂತ ವಿಷ್ಣುವಿನ ರೂಪ, ವರಹ, ನರಸಿಂಹ, ವಾಮನ, ಹರಿಹರ, ಭೂದೇವಿ ಶಿಲ್ಪಗಳಿವೆ. ವಾಮನ ಅವತಾರ ತಾಳಿರುವ ವಿಷ್ಣುವಿನ ವಿರಾಟ ರೂಪ ಅದ್ಭುತವಾಗಿ ಇದು ವರ್ಣಚಿತ್ರ. ಮೇಲ್ಛಾವಣಿ, ಗುಹೆಯ ಮೇಲ್ಛಾವಣಿಯಲ್ಲಿ ರಚಿಸ್ತಕ್ಕಂಥ ವರ್ಣಚಿತ್ರ. ಮಾಸಿ ಹೋದರೂ ಕೂಡ ಇನ್ನೂ ಅದ್ಭುತವಾಗಿ ಕಾಣ್ತಾ ಇದೆ. ಇದು ಗುಹೆಯ ವಿಹಂಗಮ ನೋಟ. ಈ ಮಂಟಪ 14 ಕಂಬಗಳಿಂದ ಕೂಡಿದೆ. ಬಾದಾಮಿ ಚಾಲುಕ್ಯರ ರಾಜಧಾನಿಯೂ ಆಗಿತ್ತು. ಇಲ್ಲಿ ದಂಪತಿಗಳ ಹಲವಾರು ಭಂಗಿಗಳನ್ನು ನಾವು ನೋಡಬಹುದು. ಕಂಬದ ಮೇಲುಗಡೆ ಇವು ಕೆತ್ತಲಾಗಿದೆ. ವಿಷ್ಣುವಿನ ವಿರಾಟ ರೂಪ ಇದು. ಇದು ಎಲ್ಲ ಗುಹೆಗಳಲ್ಲಿ ಅತಿ ದೊಡ್ಡ ಗುಹೆಯಾಗಿದೆ. ಇದು ಮಂಗಳೇಶನಿಂದ ನಿರ್ಮಿತವಾದಂಥ ಗುಹೆ. ಅವರಿಗೆ ಚಾಲುಕ್ಯ ವಾಸ್ತುಶಿಲ್ಪದ ಪಿತೃ ಎಂದು ಕರೆಯುತ್ತಾರೆ. ಇದು ಮೇಲ್ಛಾವಣಿಯಲ್ಲಿ ರಚಿಸತಕ್ಕಂಥ ವರ್ಣಚಿತ್ರ. ವರ್ಣವು ಕೂಡ ಬಣ್ಣ ಹಾಗೇ ಇದೆ. ಈ ಗುಹೆಯ ವಿಶೇಷತೆ. ನಾವು ನಾಲ್ಕನೇ ಗುಹೆಯು ಜೈನ್ ಗುಹೆಯಾಗಿದೆ. ಆದಿ ತೀರ್ಥಂಕರಾದ ಪಾರ್ಶ್ವನಾಥನ ಗುಹೆ ಅಂತೂ ಇದನ್ನು ಕರೆಯುತ್ತಾರೆ. ಇದು ಅಗಸ್ತ್ಯ ಕೆರೆ. ಎಲ್ಲ ಗುಹೆಗಳಲ್ಲಿಯೂ ಕೂಡ ಎಕ್ಸೆಪ್ಟ್ 1ನೇ ಗುಹೆಯನ್ನು ಬಿಟ್ಟು ಉಳಿದ 3 ಗುಹೆಗಳಿಂದಲೂ ಈ ವಿಹಂಗಮ ನೋಟ ನಮಗೆ ಕಾಣುತ್ತದೆ. ಇದು ಗುಡ್ಡ. ಈ ಗುಡ್ಡವನ್ನು ಕೊರೆದು ನಾವು ಈಗ ಗುಹೆಯ ಒಳಗೆ 4ನೇ ಗುಹೆ. ಇದು ಅತಿ ಚಿಕ್ಕದಾದಂಥ ಗುಹೆಯು ಕೂಡ. ಇದು ಮೇಘನ ಬಸದಿ ಅಂತಲೂ ಕರೆಯುತ್ತಾರೆ. ಇಲ್ಲಿ ಪಾರ್ಶ್ವನಾಥರ ಮತ್ತು ಮಹಾವೀರರ, ಯಕ್ಷಿಣಿಯರ ಎಲ್ಲ ಚಿತ್ರಗಳನ್ನು, ಮೂರ್ತಿಗಳನ್ನು, ಇದರಲ್ಲಿ ಎಲ್ಲ ಯಕ್ಷಿಣ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇದು ಕೂಡ 6ನೇ ಶತಮಾನಕ್ಕೆ ಸೇರಿದಂಥ 4ನೇ ಗುಹೆ. ಇದು ಮಹಾವೀರರ ಉಬ್ಬು ಶಿಲ್ಪ. ಇದು ಪಾರ್ಶ್ವನಾಥರ ಶೇಷನಾಗ ಹೊಂದಿರತಕ್ಕಂಥ ಚಿತ್ರ, ಉಬ್ಬು ಶಿಲ್ಪ. ಇದು ವಿಹಂಗಮ ನೋಟ. ಜೈನ್ ಬಸದಿಯಿಂದ ಕಾಣ್ತಕ್ಕಂಥ ವಿಹಂಗಮ ನೋಟ. ಇಲ್ಲಿ ಹಲವಾರು ದೇವಾಲಯಗಳು, ಮೂರ್ತಿ ಮಂಟಪಗಳು,
ಅದರಿಂದ ಆವೃತವಾಗಿದೆ. ಇದು ಬಾದಾಮಿ ವಿಹಂಗಮ ಅಗಸ್ತ್ಯ ಕೆರೆ, ಅಗಸ್ತ್ಯ ಮಹರ್ಷಿಗಳ ಕೆರೆ. ಇದು ಶಾಲಾ ಕಾಲೇಜಿನ ಹುಡುಗರು, ಮಕ್ಕಳು, ವೃದ್ಧರು, ಸ್ಥಳೀಕರು, ಪ್ರವಾಸಿಗರು, ಹೊರದೇಶದಿಂದ ಬರತಕ್ಕಂಥ ಟ್ರಾವೆಲರ್ಸ್ಗಳು ಎಲ್ಲರೂ ಇಲ್ಲಿ ನಾವು ಕಾಣಬಹುದು. ಈಗೇನು ನಾವು ಬರಿಗಣ್ಣಲೆ ನೋಡ್ತಾ ಇದ್ದೀವೋ ಅಲ್ಲಿ ಹೋಗಿ ನೋಡಿದರೆ ಇದಕ್ಕಿಂತಲೂ ಭವ್ಯವಾಗಿ ವಿಹಂಗಮವಾಗಿ ಏನು ನಮ್ಮ ಭಾರತ ಬೇಸರ ಶೈಲಿ ಭಾರತದಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಎಂಬುದನ್ನು ಇಲ್ಲಿ ನಾವು ಬಾದಾಮಿಯಿಂದ ನೋಡಬಹುದು.